ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರಲ್ಲ. ರಾಜ್ಯ ಸರ್ಕಾರದ ಕಡೆಯಿಂದ ಅಧಿಕೃತವಾದಂತ ಘೋಷಣೆ. ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಂದ್, ಕ್ಯಾನ್ಸಲ್ ಆಗಿದೆ. ಹೌದು ಸ್ನೇಹಿತರೆ, ಬನ್ನಿ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನ್ ಸರ್ ಅಂತ ನೀವು ಕೇಳ್ಬೋದು. ಯಾಕೆ ಸರ್, ನಮ್ಗಿನ್ನೂ 5ನೇ ಕಂತಿನ ಹಣನ ಬಂದಿಲ್ಲ. ಬಹಳಷ್ಟು ಮಂದಿಗೆಲ್ಲ 5ನೇ ಕಂತಿನ ಹಣ ಬಂದಾಗಿದೆ, ಕೆಲವ್ರಿಗೆ ಇನ್ನೂ 4ನೇ ಕಂತಿನ ಹಣ ಬಂದಿಲ್ಲ. ಸೊ ಕೆಲವರು ಪಡೆದಿದ್ದಾರೆ. ಮತ್ತೆ ನಮ್ಮ ಪರಿಸ್ಥಿತಿ ಏನು? ಮತ್ತೆ ನಾವು 5ನೇ ಕಂತಿನ ಹಣವನ್ನ ಪಡೆದು ಈಗ 6ನೇ ಕಂತಿನ ಹಣವನ್ನ ಬರುತ್ತೆ ಅಂತ ಕಾಯ್ತಾ ಇದೀವಿ. ಸೊ ನಮ್ಮಂತರ ಪರಿಸ್ಥಿತಿ ಏನು ಅಂತ ನೀವು ಕೇಳ್ಬೋದು. ಸೊ ಬನ್ನಿ ಸ್ನೇಹಿತರೆ, ನಿಮಗೆ ರಾಜ್ಯ ಸರ್ಕಾರ ಯಾಕೆ ಈ ರೀತಿಯಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ, ಇದರ ಹಿಂದೆ ಇರುವಂತಹ ಕಾರಣವೇನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ನೋಡುವಂತವ್ರು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ಲೇಬೇಕು. ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಹಾಗೆ ಈಗ ಸ್ವಲ್ಪ ದಿನಗಳ ಹಿಂದೆ ಏನಿದೆ 5ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿತ್ತು. ಸೊ ಈಗ ಆಲ್ರೆಡಿ 80% ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬಂದಿದೆ. ಇನ್ನು ಕೆಲವರಿಗೆ ಮಾತ್ರ ನಮ್ಗೆ ಇವತ್ತಲ್ಲ ನಾಳೆ ಬರುತ್ತಂತ ಕಾಯ್ತಾ ಇದ್ರು. ಕೆಲವರಂತೂ 5ನೇ ಕಂತಿನ ಹಣ ಪಡೆದಂತವ್ರು ಅತಿ ಶೀಘ್ರದಲ್ಲೇ ನಮ್ಗೆ 6ನೇ ಕಂತಿನ ಹಣ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ನಾನು ಕೂಡ ಒಂದು 2-3 ಹೊಸ ಅಪ್ಡೇಟ್ಗಳನ್ನ ಕೊಟ್ಟಿದ್ದೆ ನಿಮ್ಗೆ. ಫೆಬ್ರವರಿ 1ನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ. ಆದ್ರೆ ಈಗ ಇದ್ದಕ್ಕಿದ್ದಂತೆ ರಾಜ್ಯ ಸರ್ಕಾರ ಈ ರೀತಿಯಾದಂತ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಹಾಗಾದ್ರೆ ಬನ್ನಿ, ಯಾಕೆ ರಾಜ್ಯ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣವನ್ನ ಕ್ಯಾನ್ಸಲ್ ಮಾಡಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ನೀವು ಪ್ರೋತ್ಸಾಹವನ್ನ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್, ಹೊಸ ಮಾಹಿತಿ ಇದು. ಸ್ನೇಹಿತರೆ, ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣವನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಬಹಳಷ್ಟು ಗೊಂದಲಗಳು ನಿಮ್ ತಲೆಯಲ್ಲಿ ಬಂದಿರಬಹುದು. ಸ್ನೇಹಿತರೆ, ಈಗ ಬಹಳಷ್ಟು ಮಂದಿಗೆ ಈ ರೀತಿಯಾದಂತ ಒಂದು ಐಡಿಯಾನೇ ಇದ್ದಿಲ್ಲ. ಯಾಕಂದ್ರೆ ಈಗ 5 ಕಂತುಗಳ ಹಣ ಬಂದಿದೆ, ಅದೇ ರೀತಿಯಾಗಿ ಮುಂದೆ ಇನ್ನು 5 ವರ್ಷಗಳ ಕಾಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ತಿಳ್ಕೊಂಡಿದ್ದು. ಇನ್ನು ಕೆಲವರಂತೂ ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇರೋದಲ್ಲ, ಸೊ ಅದಕ್ಕಾಗಿ ಬಂದ್ ಮಾಡಿರ್ಬೋದು ಅಂತ ಬಹಳಷ್ಟು ಮಂದಿ ತಲೆಯಲ್ಲಿ ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಇದು ಅಸಲಿ ಮ್ಯಾಟ್ರ್ ಏನಪ್ಪಾ ಅಂತ ಅನ್ನೋದ್ರ ಬಗ್ಗೆ ಈಗ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸ್ನೇಹಿತರೆ, ಈಗ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವನ್ನ ಪಡೆದು 6ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಅವರಿಗೆಲ್ಲ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಇನ್ನೂ ಹಣ ಪೆಂಡಿಂಗ್ ಏನಿದೆ, ಸೊ ಅಂತವ್ರು ಕೂಡ ಆಸೆ ಇಟ್ಕೊಂಡಿರ್ತಾರೆ, ನಮ್ಗೆ ಡಬಲ್ ಕಂತು ಬರುತ್ತೆ, ಇವತ್ತಲ್ಲ ನಾಳೆ ಹಣ ಬರುತ್ತಂತ. ಸೊ ಅಂತವ್ರು ಕೂಡ ಇದೊಂದು ಶಾಕಿಂಗ್ ನ್ಯೂಸ್. ಹಾಗಾದ್ರೆ ಇದರ ಹಿಂದೆ ಇರುವಂತ ಸತ್ಯ ಏನು? ರಾಜ್ಯ ಸರ್ಕಾರ ಯಾಕೆ ಈ ಒಂದು 6ನೇ ಕಂತಿನ ಹಣ ಬಂದ್ ಮಾಡ್ತಾ ಇದೆ? ಇದು ಎಲ್ಲರಿಗೂ ಅನ್ವಯನಾ ಅಥವಾ ಕೆಲವರಿಗೆ ಮಾತ್ರನಾ? ಮತ್ತೆ ಏನಿದ್ರ ಹಿಂದೆ ಇರುವಂತ ಕಾರಣ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ. ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರ ಬಹಳಷ್ಟು ಕ್ಲಿಯರ್ ಆಗಿ ತಿಳಿಸಿರುವಂತದ್ದು. ಈಗ 5 ಕಂತುಗಳ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆದಿದ್ದಾರೆ. ಬಹಳಷ್ಟು ಮಂದಿ ಏನು ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಪ್ರತಿಯೊಬ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಅನ್ನ ಪಡಿತಾ ಇದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ BPL ರೇಷನ್ ಕಾರ್ಡ್ ಪ್ರತಿಯೊಬ್ರು ಮಾಡಿಸಿದ್ದಾರೆ. ಅಂದ್ರೆ ಶ್ರೀಮಂತರು ಮೊದಲು ಮಾಡಿ ಅವಾಗ ಹಣ ಕೊಟ್ಟು BPL ರೇಷನ್ ಕಾರ್ಡ್ ಅನ್ನ ಪಡೆದಿದ್ದಾರೆ. ಸೊ ಅಂತವ್ರು ಕೂಡ ಈಗ ಏನಾಗಿದೆ, ಗೃಹಲಕ್ಷ್ಮಿ ಯೋಜನೆಯ 5 ಕಂತುಗಳ ಹಣವನ್ನ ಪಡೆದಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಈಗ ಎಚ್ಚೆತ್ತುಕೊಂಡು ಏನ್ ಮಾಡಿದಪ್ಪ ಅಂತಂದ್ರೆ, ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ, ಸೊ ಅಂತವ್ರಿಗೆ ಮಾತ್ರ ಈ ಒಂದು ಹಣ ಸೇರ್ಬೇಕು. ಒರಿಜಿನಲ್ BPL ಕಾರ್ಡ್ದಾರರು ಅಂದ್ರೆ ಬಡವರು ಏನಿರ್ತಾರೆ ಅವರಿಗೆ ಮಾತ್ರ ಈ ಒಂದು ಹಣ ಸೇರ್ಬೇಕು, ಶ್ರೀಮಂತರಿಗೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರೇಷನ್ ಕಾರ್ಡ್ ವೆರಿಫಿಕೇಶನ್ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಟ್ಯಾಕ್ಸ್ ಅನ್ನ ಕಟ್ಟುವಂತವ್ರು ಇದ್ದಾರೆ, ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ. ಸೊ ಅಂತವ್ರಿಗೆಲ್ಲ BPL ರೇಷನ್ ಕಾರ್ಡ್ ಇದಾವೆ, ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಅದರ ಒಂದು ಬೆನಿಫಿಟ್ ಅನ್ನ ಪಡಿತಾ ಇದ್ದಾರೆ. ಸೊ ಅದಕ್ಕೆ ಅಂತವರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಸೊ ಅಂತವರಿಗೆ ಈಗ ಹಣವನ್ನ ಬಂದ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸೊ ಅಂದ್ರೆ ಯಾರು ಟ್ಯಾಕ್ಸ್ ಪೇಯರ್ ಇರ್ತಾರೆ, ಅಂದ್ರೆ ಶ್ರೀಮಂತರು ಇರ್ತಾರೆ, BPL ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ, ಸೊ ಅಂತವ್ರಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರಲ್ಲ. ಇದು ಒಂದು ಕಾರಣ ಆಯ್ತು. ಇನ್ನೂ ಒಂದು ಕೆಟಗರಿಯ ಜನ ಇದ್ದಾರೆ, ಅವ್ರಿಗೆ ಕೂಡ 6ನೇ ಕಂತಿನ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಪ್ಪ ಅಂತಂದ್ರೆ, ಈಗ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಸೊ ಅಂದ್ರೆ ಈಗ ಮುಖ್ಯಸ್ಥರ ಒಂದು ಏನ್ ಹೆಸರನ್ನ ಚೇಂಜ್ ಮಾಡಿರ್ಬೋದು, ಅಥವಾ ಮರಣ ಹೊಂದಿದಂತವರ ಹೆಸರನ್ನ ಚೇಂಜ್ ಮಾಡಿರ್ಬೋದು, ಅಥವಾ ಹೆಸರನ್ನ ಸೇರ್ಪಡೆ ಮಾಡಿರ್ಬೋದು, ಅಥವಾ ಬೇರೆ ಒಂದು ತಿದ್ದುಪಡಿಯನ್ನ ಮಾಡಿರ್ತಾರೆ. ಸೊ ಇಂಥವ್ರಿಗೆಲ್ಲ ಈ 6ನೇ ಕಂತಿನ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಯಾರಿಗೆ ಬರಲ್ಲಪ್ಪ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಯಾರು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿರ್ತಾರೆ ಅವ್ರಿಗೆ ಒಂದು ಅವಕಾಶ ಇದೆ. ಏನಪ್ಪಾ ಅಂತಂದ್ರೆ, ನೀವು ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಂತ. ಈಗ ಅರ್ಜಿ ಸಲ್ಲಿಸಿರುವಂತವ್ರಿಗೆ ಏನ್ ತೊಂದರೆ ಇಲ್ಲ, ಅವ್ರಿಗೆ ಹಣ ಬರುತ್ತೆ. ಇನ್ನು ಯಾರು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿರ್ತಾರ ಅವ್ರಿಗೆ ಹಣ ಬಂದಿರೋದಿಲ್ಲ, ಅಂತವ್ರು
ಅವರು ಹೊಸದಾಗಿ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನಿಮಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನ ಬಹಳಷ್ಟು ಕ್ಲಿಯರ್ ಆಗಿ ರಾಜ್ಯ ಸರ್ಕಾರ ತಿಳಿಸಿದೆ ಅಂತಾನೆ ಹೇಳ್ಬೋದು. ಈ ಒಂದು 2 ಕಾರಣಗಳಿಂದಾಗಿ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಈ ಕೆಟಗರಿಯ ಜನರಿಗೆ, ಅಂದ್ರೆ ಒಂದು ಟ್ಯಾಕ್ಸ್ ಪೇಯರ್ ಅಂತ ಮಾಡಿದಂತವ್ರಿಗೆ 2 ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ರಿಪೀಟ್ ಆಗಿ ಯಾರು ಅರ್ಜಿಯನ್ನ ಸಲ್ಲಿಸಿರೋದಲ್ಲ, ಸೊ ಅಂತವ್ರಿಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರಲ್ಲ ಅಂತ ರಾಜ್ಯ ಸರ್ಕಾರ ಬಹಳಷ್ಟು ಕ್ಲಿಯರ್ ಆಗಿ ತಿಳಿಸಿದೆ. ಇನ್ನು ಉಳಿದಂತ ಎಲ್ಲಾ ಜನರಿಗೆ ಕಾಮನ್ ಆಗಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬರುತ್ತೆ, ಅವರು ಯಾವುದೇ ಟೆನ್ಷನ್ ಅನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ.